Hello friends, welcome back to my another video. So after a very long gap, ಅಂದರೆ after almost 1 month ಆಗಿದೆ ನಾನು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡಿಲ್ಲ. ಸೊ 1 month ಆದಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ರೀಸನ್ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಇಷ್ಟು ದಿನ ನೇಟಿವಲ್ಲಿದೆ, ಬಟ್ ಇವಾಗ ಸಿನ್ಸ್ 1 ಮಂತಿಂದ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ಇಲ್ಲೇ ಶಿಫ್ಟ್ ಆಗಿದ್ದೀನಿ ಪಿಜಿಯಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಸೆಟ್ ಆಗಿಬಿಟ್ಟು ಫ್ರೀಯಾಗಿ ವಿಡಿಯೋ ಮಾಡೋಣ ಅಂತ ಮಾಡಿದ್ದಿಲ್ಲ. ಸೊ ಇವತ್ತು ನಾನು ಫಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ಅದು ದೀಪಾವಳಿ ಇದೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ದಿವಾಲಿ. ಸೊ ಇವಾಗ ನಾನು ನೆಕ್ಸ್ಟ್ ಒಂದು ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಚೇಂಜ್ ಮಾಡಿದ್ದೀನಿ ನಾನು ಮೇಕಪ್ ಐಟಮಲ್ಲಿ. ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಮೇಕಪ್ ಏನು ಮಾಡೋದಲ್ವ, ಸೊ ಅದರಲ್ಲಿ ನಾನು ನಾರ್ಮಲ್ ರೊಟೀನ್ ಮೇಕಪ್ ಏನು ಮಾಡ್ತೀನಿ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಸ್ಟೇಟಿಂಗ್ ಸೊ ಫ್ರೆಂಡ್ಸ್, ಯೂಶ್ವಲಿ ನಾನು ಯಾವಾಗಲೂ ರೆಗ್ಯುಲರ್ ಮೇಕಪ್ ಮಾಡುವಾಗ ನಾನು ನಾರ್ಮಲಾಗಿ ಮಾಯ್ಶ್ಚರೈಸರ್ ಆದಮೇಲೆ ನಾನಿದು ಅಂದರೆ ಅಲೋವೆರಾ ಜೆಲ್ ಮತ್ತು ಅಥವಾ ಬ್ಲಷಿಂಗ್ ಯೂಸ್ ಮಾಡಿ ಮೇಕಪ್ ಮಾಡ್ತಿದ್ದೆ. ಬಟ್ ಏನಂದರೆ ಇಲ್ಲಿ ಬ್ಯಾಂಗ್ಳೂರ್ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ನಾನು ಇವಾಗ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿದೆ. ಯೂಶ್ವಲಿ ಡ್ರೈ ಸ್ಕಿನ್ ಇದೆ ಫೇಸ್ ಮೇಲೆ ನನಗೆ. ಸೊ ಅದಕ್ಕೋಸ್ಕರ ಡ್ರೈ ಸ್ಕಿನ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾನು ವಿಟಮಿನ್ ಸಿ ಫೇಸ್ ಸಿರಮ್ ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಈಗ. ಸೊ ಇದು ಬ್ರ್ಯಾಂಡ್ ಯಾವುದು ಅಂದರೆ ಮಾಮ್ಸ್ಕೋದು, ಇದು ಮಾಮ್ಸ್ಕೋ ಅಂತ. ಸೊ ಇಲ್ಲಿ ಕಾಣಿಸ್ತಿರುವ ನಿಮಗೆ ಮಾಮ್ಸ್ಕೋದು ನ್ಯಾಚುರಲ್ ವಿಟಮಿನ್ ಸಿ ಫೇಸ್ ಸಿರಮ್ ಅಂತ ಇದೆ. ಸೊ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಓನ್ಲಿ ಇದು ಡ್ರೈನೆಸ್ ಕಂಟ್ರೋಲ್ ಮಾತ್ರ ಅಲ್ಲ, ಇವಾಗ ಸ್ಕಿನ್ನಲ್ಲಿ ಏನಾದರೂ ರಿಂಕಲ್ಸ್ ಏನಾದರೂ ಇದೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ, ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಯೂಸ್ ಆಗುತ್ತೆ. ಸೊ ಜಸ್ಟ್ ಒಂದು 2 to 3 ಡ್ರಾಪ್ಸ್ ಅದು ಯೂಸ್ ಮಾಡೋದು. ಸೊ ಅದು ಅಲ್ಲದೆ ಇದು ಇವಾಗ ನಾರ್ಮಲಾಗಿ ನೀವು ಸ್ಕಿನ್ ಮೇಕಪ್ ಮಾಡುವಾಗ ಟೋನರ್ ಯೂಸ್ ಮಾಡಿದರೆ ಯಾವ ಥರ ಇರುತ್ತೆ, ಶೈನಿ ಸ್ಕಿನ್ ಬರುತ್ತೆ, ಆ ಥರ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಮಾಮ್ಸ್ಕೋದು. ಸೊ ಇದು ಆಲ್ರೆಡಿ ಇವಾಗ ಒಂದು 20 ಡೇಸಿಂದ ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ. ಸೊ ಅದೇ ರೀತಿ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಇರೋದು. ಸೊ ಇದು ಸ್ವಲ್ಪ ಚೆನ್ನಾಗಿ ಅಂದರೆ ಟ್ಯಾಪ್ ಮಾಡಿ ಫೇಸ್ ಮೇಲೆ ಸ್ವಲ್ಪ ಡ್ರೈ ಆಗೋದು ಬಿಡಬೇಕು. ಬಿಟ್ಟಮೇಲೆ ನೆಕ್ಸ್ಟ್ ಇವಾಗ ಇನ್ಸ್ಟೆಡ್ ಆಫ್ ಮಾಯ್ಶ್ಚರೈಸರ್ ಅಲೋವೆರಾ ಜೆಲ್ ನಾನು ರೆಗ್ಯುಲರ್ ಯೂಸ್ ಮಾಡ್ತಿದ್ದಿಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ನಿಮ್ಮ ಡ್ರೈ ಸ್ಕಿನ್ ಇರೋದ್ರಿಂದ ಇದೆಲ್ಲ ಬೇಸಿಕ್, ಒಂದು ಮೇಕಪ್ಗೆ ಬೇಸಿಕ್ ಚೆನ್ನಾಗಿರ್ಬೇಕಂದ್ರೆ ಇದೆಲ್ಲ ಯೂಸ್ ಮಾಡ್ತಿದ್ದೀನಿ. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಅಲೋವೆರಾ ಜೆಲ್ ತೊಗೊತಿದ್ದೀನಿ. ಇದು ಸ್ವಲ್ಪ ಮಾತ್ರ ಇದೆ, ಯಾಕಂದರೆ ತುಂಬ ಆಯಿಲ್ ಆದ್ರೂ ಮೇಕಪ್ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ಗೆ ಸಾಕನ್ಸುತ್ತೆ, ಯಾಕಂದರೆ ಇದು ನಾನು ಆ್ಯಕ್ಚುಲಿ ಇನ್ನೂವರೆಗೆ ಮೇಕಪ್ ಇಟ್ಕೊಳ್ಳಲ್ಲ, ಜಸ್ಟ್ ಇದು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ನಾನು ಮೇಕಪ್ ಮಾಡ್ತಿರೋದು. ಸೊ ಹಂಗೆ ಇನ್ನೊಂದು ಏನಂದರೆ ನಾನು ಟೀಚರ್ ಇಲ್ಲಿ ಟೀ ಎಲ್ಲ ಕೊಡಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಆಗಿದೆ. ಸೊ ಹೊರಗಡೆ ಹೋಗಿ ಸ್ವಲ್ಪ ಟೀ ಕುಡ್ಕೊಂಬರೋಣ ಅಂತ ವಿಡಿಯೋನ ಶೂಟ್ ಮಾಡೋದು, ಕೆಲವೊಂದು ರೀಲ್ಸ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಮೇಕಪ್ ಮಾಡ್ತಾಯಿದ್ದೀನಿ. ಬಟ್ ರೆಗ್ಯುಲರಾಗಿ ನಾನು ಅಲೋವೆರಾ ಜೆಲ್ ಏನು ಯೂಸ್ ಮಾಡೋದು, ಇವಾಗ ಅದು ಹೆಂಗಿದ್ರು ವಿಟಮಿನ್ ಸಿ ಸಿರಮ್ ಹಚ್ಚಿರ್ತೀನಲ್ಲ. ಸೊ ಅದಕ್ಕೋಸ್ಕರ ರೆಗ್ಯುಲರಾಗಿ ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಸೊ ನೋಡಿ, ಇವಾಗ ಆ್ಯಕ್ಚುಲಿ ವಿಟಮಿನ್ ಸಿ ಸಿರಮ್ ಆದಮೇಲೆ ಇದು ಅಲೋವೆರಾ ಜೆಲ್ ಅಂದರೆ ಅಪ್ಲೈ ಮಾಡಿದ ನಂತರ ಸ್ಕಿನ್ ತುಂಬ ಸಾಫ್ಟ್ ಫೀಲ್ ಆಗ್ತದೆ. ಸೊ ಅಲೋವೆರಾ ಜೆಲ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗೆ ವಿಟಮಿನ್ ಸಿ ಸಿರಮ್ ಅಂತ ಹೇಳಿದ್ನಲ್ಲ, ಇದು ಕಂಪನಿ ನೋಡಿ ತೊಗೊಳ್ಳಿ. ಎಲ್ಲ ಕಂಪ್ನೀಸ್ ಅಂದರೆ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ಕಿನ್ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ಇದು ಮಾಮ್ಸ್ಕೋ ಅಂತ. ಸೊ ಅದಕ್ಕೆ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಏನಂದರೆ ಮಾಯ್ಶ್ಚರೈಸಿಂಗ್ ಎಲ್ಲ ಆಯಿತು ಫೇಸ್ದು. ಇವಾಗ ನೆಕ್ಸ್ಟ್ ಡೈರೆಕ್ಟಾಗಿ ನಾನು ಪ್ರೈಮರ್ ಏನು ಯೂಸ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ಅಲೋವೆರಾ ಜೆಲ್ ಇದೆ. ಸೊ ಅದಕ್ಕೆ ಡೈರೆಕ್ಟಾಗಿ ನಾನು ಇವಾಗ ಕಲರ್ ಕರೆಕ್ಟರ್ಗೆ ನಾನು ಹೋಗ್ತೀನಿ. ಕಲರ್ ಕರೆಕ್ಟರ್ ತೊಗೊಂಡು ಸ್ವಲ್ಪ ಎಲ್ಲೆಲ್ಲಿ ಅಂದರೆ ಕೆಲವೊಂದು ಡಾರ್ಕ್ ಸ್ಪಾಟ್ಸ್ ಇರೋದು ಫೇಸ್ ಮೇಲೆ ಪಿಂಪಲ್ಸ್ ಆಗಿರೋದು, ಅದಾದರೆ ಮತ್ತೆ ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಕಲರ್ ಕರೆಕ್ಟರ್ ಇದು ಆಲ್ರೆಡಿ ಹೋಮ್ ಮೇಡ್ ಕಲರ್ ಕರೆಕ್ಟರ್ ಆಲ್ರೆಡಿ ನಾನು ವಿಡಿಯೋ ನೋಡ್ಬೋದು, ಆದಷ್ಟು ಗೊತ್ತಿದೆ ಇದು. ಸೊ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ನಾನು ರೆಗ್ಯುಲರಾಗಿ ಮೇಕಪ್ ಮಾಡೋದು ನಾನು. ಸೊ ಅದಕ್ಕೋಸ್ಕರ ಇದು ಖಾಲಿ ಆಗಿಲ್ಲ ಜಾಸ್ತಿ ಏನು ಬೇಕಿಲ್ಲ, ಯಾಕಂದರೆ ಇದು ಆರೆಂಜ್ ಲಿಪ್ಸ್ಟಿಕ್ ಹಾಕಿರೋದ್ರಿಂದ ಇದು ತುಂಬ ಬೇಗನೆ ಜಾಸ್ತಿನೇ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಇದು ಹಾಗೆ ಕಾಣ್ತಿರ್ಬೋದು, ನಾನು ಸ್ವಲ್ಪ ಹಚ್ಚಿದ್ದೀನಿ, ಬಟ್ ತುಂಬ ಜಾಸ್ತಿ ಇದನ್ನು ನಾನು ಅದನ್ನ ಕರೆಕ್ಟ್ ಮಾಡ್ತೀನಿ. ಸೊ ರೆಗ್ಯುಲರ್ ಆಗಿ ಏನಂದರೆ ನಾನು ರೆಗ್ಯುಲರ್ ಅಂದರೆ
ಸಿರಮ್ ಜೊತೆಗೆ ನಾನು ಅದು ವಿಟಮಿನ್ ಸಿ ಸಿರಮ್ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ಇದು ಪಾಂಡ್ಸ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ ಅಷ್ಟೇ. ಬೇಬಿ ಕ್ರೀಮ್ ಪಾಂಡ್ಸ್ ಅದು ಕೂಡ ಮೇಕಪ್ ಫಿನಿಶ್ ಇಟ್ಕೊಂಡಿದೆ, ಅದು ಲಾಂಗ್ ಲಾಸ್ಟಿಂಗ್ ಕೂಡ ಇಟ್ಕೊಂಡಿದೆ. ಅದರಲ್ಲಿ ಸಿರಮ್ ಯೂಸ್ ಮಾಡೋದ್ರಿಂದ ತುಂಬ ಶೈನಿ ಆಗಿರುತ್ತೆ ಫೇಸ್. ಮಾಡಿ ನಾನು ನೀವು ಫೇಸ್ ವಾಶ್ ಮಾಡೋವರೆಗೂ ಫೇಸ್ ಎಲ್ಲ ತುಂಬ ಶೈನಿ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ಸ್ಯಾರಿ ಮೇಲೆ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಐಡಿಯಾ ಇತ್ತು. ಬಟ್ ಎಲ್ಲ ನಮ್ಮ ಸ್ಯಾರೀಸ್ ಎಲ್ಲ ತುಂಬ ಮೇಕಪ್ ಅಪ್ಲೈ ಮಾಡೋದ್ರಿಂದ ಪೋರ್ಸ್ ತುಂಬ ಪಿಂಪಲ್ಸ್ ಬರೋ ಚಾನ್ಸಸ್ ಕೂಡ ತುಂಬ ಇದೆ. ಸೊ ಅಂಡರ್ ಐ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಬಂದಿದೆ, ಸ್ವಲ್ಪ ಅದನ್ನು ಕವರ್ ಮಾಡೋದಕ್ಕೆ ಸ್ವಲ್ಪ ಏನು ಫೌಂಡೇಶನ್ ಹಚ್ತೀನಿ. ಯಾವುದೇ ರೀತಿ ಕನ್ಸಿಲರ್ ಸ್ಟಿಕ್ಸ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಫೌಂಡೇಶನ್ ನನಗೆ ಸಾಕಂತ ಅನ್ನಿಸ್ತಿದೆ. ಯಾಕಂದರೆ ಯೂಶ್ವಲಿ ನಿಮ್ಮದು ಮೇಕಪ್ ಮಾಡುವಾಗ ಬೇಸ್ ಚೆನ್ನಾಗಿದ್ದರೆ ನೀವು ಫೌಂಡೇಶನ್ ಎಲ್ಲ ಸ್ವಲ್ಪನೇ ಯೂಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಬೇಸ್ ಫಿನಿಶಿಂಗ್ ಮಾತ್ರ ಚೆನ್ನಾಗಿರುತ್ತೆ ಯೂಶ್ವಲಿ ಮೇಕಪ್ ಮಾಡುವಾಗ. ಸೊ ನಾನು ಆಲ್ರೆಡಿ ಬೇಸ್ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿರೋದ್ರಿಂದ ನಾನು ಫೌಂಡೇಶನ್ ಸ್ವಲ್ಪ ಯೂಸ್ ಮಾಡ್ತೀನಿ. ಸ್ವಲ್ಪ ಕಲರ್ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆಗ್ತಿದೆ. ಯಾಕಂದರೆ ಫೇಸಲ್ಲಿ ಸ್ವಲ್ಪ ಪಿಂಕಿಶ್ ಆಗಿದೆ, ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕಿದೆ. ಫೇಸಲ್ಲಿ ಅಂದರೆ ಲಾಂಗ್ ಲಾಸ್ಟಿಂಗ್ ಹೇಳಿದ್ದಲ್ಲ, ಅಷ್ಟು ನಾನು ರೀಲ್ಸ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಒಳ್ಳೆ ಹೋಗಿದ್ದು ಹೋಗೋದ್ಮೇಲೆ ನಾನು ಫೇಸ್ ವಾಶ್ ಮಾಡಿಬಿಡ್ತೀನಿ. ಸೊ ಇಷ್ಟಿದ್ರೂ ಓಕೆ, ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ನಾನು ಜಾಸ್ತಿ ಫೌಂಡೇಶನ್ ಹಚ್ತಿರಲಿಲ್ಲ ಇವಾಗ. ಸೊ ಐಬ್ರೋಸ್ ಆಲ್ರೆಡಿ ಸೆಟ್ ಆಗಿದೆ. ಸೊ ಲಿಪ್ ಮಾಯ್ಶ್ಚರೈಸ್ ಅಂದರೆ ಟ್ರೈ ಮಾಡಿದ್ದೆ. ಲಿಪ್ ಮಾಯ್ಶ್ಚರೈಸ್ ಬಂದು ನಾನು ಯೂಶ್ವಲಿ ಅಂದರೆ ಲಿಪ್ ಬಾಮ್ ಯೂಸ್ ಮಾಡಿದ್ರು. ಹೋಮ್ಮೇಡ್ ಲಿಪ್ ಬಾಮ್ ಏನೋ ನಾನು ರೆಡಿ ಮಾಡಿದ್ದೆ, ಅದು ಆಲ್ರೆಡಿ ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಈಗ ಲ್ಯಾಕ್ಮಿ ಲಿಪ್ ಗ್ಲೋ ಅಂತ ತೊಗೊಂಡಿದ್ದೆ. ಸೊ ಅಂದರೆ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಪಿಂಕ್ ಕಲರ್. ಮಾರ್ನಿಂಗ್ ಆ್ಯಕ್ಚುಲಿ ಸ್ನಾನ ಆದಮೇಲೆ ಒಂದ್ಸಲಿ ಅಪ್ಲೈ ಮಾಡಿದ್ದೆ ನಾನು ಲಿಪ್ ಬಾಮ್. ಇದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದಿಲ್ಲ. ನಾನು ರೆಗ್ಯುಲರ್ ಆಗಿ ಇವಾಗ ಆಫೀಸಿಗೆ ಹೋಗುವಾಗ ನಾನು ಲಿಪ್ ಬಾಮ್ ಮಾಡ್ತಾನೆ ಇರೋದು. ನಾನು ಆ್ಯಕ್ಚುಲಿ ಲಿಪ್ಸ್ಟಿಕ್ ಯೂಸ್ ಮಾಡೋಲ್ಲ ರೆಗ್ಯುಲರ್ ಆಗಿ. ಯಾಕಂದರೆ ತುಂಬ ಜನ ಹೇಳ್ತಾರಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದು ಲಿಪ್ಸಿಗೆ ಆದಷ್ಟು ಅದು ತುಂಬ ಬೇಗ ಡಾರ್ಕ್ ಆಗಿಬಿಡುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ಸೊ ಇದು ಆಲ್ರೆಡಿ ಒಂದು ಪಿಂಕ್ ಕಲರೇ ಬರ್ತಿದೆ ಲಿಪ್ ಬಾಮ್. ಸೊ ಇದಕ್ಕೆ ನಾನು ಸ್ವಲ್ಪ ಇದು ರೆಡ್ ಲಿಪ್ಸ್ಟಿಕ್ ಆ್ಯಡ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಲಿಪ್ಸ್ಟಿಕ್ ಸ್ವಲ್ಪ ಯೂಸ್ ಮಾಡಿದ್ದೀನಿ, ತುಂಬ ಜಾಸ್ತಿ ಬರುತ್ತೆ ಕಲರ್. ಸೊ ಅದಕ್ಕೆ ನಾನು ಈ ಫಿಂಗರಲ್ಲೇ ಸ್ವಲ್ಪ ತೊಗೊಂಡು ನಾನು ಯೂಸ್ ಮಾಡ್ತೀನಿ. ಚೂರು ತೊಗೊಂಡ್ರೆ ಜಾಸ್ತಿ ಅನಿಸುತ್ತೆ. ಆಲ್ರೆಡಿ ಪಿಂಕ್ ಆಗಿರೋದ್ರಿಂದ ಲಿಪ್ಸ್ನ ನಾನು ಸ್ವಲ್ಪ ಮಾತ್ರ ಯೂಸ್ ಮಾಡ್ತೀನಿ. ಪ್ರೊಫೆಷ್ನಲ್ ಮೇಕಪ್ ಅಂತ ಏನು ಮಾಡ್ತಿಲ್ಲ ನಾನು, ಜಸ್ಟ್ ಒಂದು ಸಿಂಪಲ್ ಮೇಕಪ್ ಕ್ಲಿಯರ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಯಾಕಂದರೆ ತುಂಬ ದಿನದಲ್ಲಿ ಯಾವುದೇ ವೀಡಿಯೋ ಮಾಡಿದ್ದಿಲ್ಲ ನಾನು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ.
ಅದು ಒಂದು ಹಬ್ಬ ಬೇರೆ ಇದೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಹಾಲಿಡೇ ಇವತ್ತು ವಿಡಿಯೋ ಶೂಟ್ ಮಾಡೋಣ ಅಂತಲೇ ಇವತ್ತು ಸ್ವಲ್ಪ ಬೇಗನೆ ಆಯಿತು, ಸ್ನಾನ ಮಾಡಿ ವಿಡಿಯೋ ಶೂಟ್ ಮಾಡ್ತಿರೋದು. ನನಗೆ ಸಾಕು ಅನಿಸುತ್ತೆ. ಸ್ವಲ್ಪ ನಾನು ಯಾವಾಗಲೂ ಮಾಡೋದು ಇಷ್ಟು ಸ್ವಲ್ಪ ಏನಾದರೂ ಉಳಿದಿರುತ್ತಲ್ಲ ಲಿಪ್ಸ್ಟಿಕ್ಕು, ಅದನ್ನು ನಾನು ಕಣ್ಣಿನ ಮೇಲೆ ಯೂಸ್ ಮಾಡ್ತೀನಿ, ವೇಸ್ಟ್ ಮಾಡೋದಲ್ಲ. ಇವಾಗಲೂ ಅಷ್ಟೇ, ಇವಾಗಂತಲ್ಲ ನಾನು ಫಸ್ಟಿನಲ್ಲೂ ಅಷ್ಟೇ. ಯಾಕಂದರೆ ಅದೇ ರೀತಿ ಈ ಕಲರ್ಸ್ ಅಂಡ್ ಐಲ್ಯಾಶಸ್ ಏನೋ ತೊಗೊಂಡು ಬಂದಿಲ್ಲ, ರೆಗ್ಯುಲರಾಗಿ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ತೊಗೊಂಡಿಲ್ಲ ನಾನು ಮೇಕಪ್ ಐಟಮ್ಸ್ ಎಲ್ಲ. ಸೊ ನೋಡಿ, ಇವಾಗ ವಿಟಮಿನ್ ಸಿ ಯೂಸ್ ಮಾಡಿದ್ರು ನನಗೆ ಇಲ್ಲಿ ಸ್ಕಿನ್ ಸ್ವಲ್ಪ ತುಂಬ ಡ್ರೈ ಆಗ್ತಿದೆ. ಯಾವುದು ಸ್ವಲ್ಪ ಅಲೋವೆರಾ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮೇಕಪ್ ಚೆನ್ನಾಗಿ ಕೂತ್ಕೊಂಡಿದೆ. ಎಲ್ಲ ಆಯಿತು ಕೆಲಸ. ಸೊ ಇವಾಗ ನೆಕ್ಸ್ಟ್ ಬಂದು ಕಾಜಲ್. ನಾನು ಐಲೈನರ್ ಯೂಸ್ ಮಾಡೋದು, ಯಾಕಂದರೆ ಐಲೈನರ್ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ, ವಾಟರ್ ಪ್ರೂಫ್ ಇಲ್ಲ ನನ್ನ ಹತ್ರ. ಸೊ ಇನ್ನು ನಾಸುನೇ ವಾಟರ್ ಪ್ರೂಫ್ ಅಂತಾರೆ, ಬಟ್ ಅದನ್ನು ಸ್ಪ್ರೆಡ್ ಆಗುತ್ತೆ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಐಲೈನರ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ಕಾಜಲ್ ಮಾತ್ರ ಅಪ್ಲೈ ಮಾಡ್ತೀನಿ. ಸೊ ಜಸ್ಟ್ ಇವರು ಕಾಜಲ್ ಮತ್ತು ಲಿಪ್ಸ್ಟಿಕ್ ರೆಗ್ಯುಲರಾಗಿ ನಾರ್ಮಲ್ ಫೇಸ್ ಕ್ರೀಮ್ ಜೊತೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ಫೇಸ್ ಲುಕ್ಕೇ ಚೇಂಜ್ ಆಗುತ್ತೆ. ಕಾಜಲ್ ಅಪ್ಲೈ ಅಷ್ಟೇ ಲೈಟಾಗಿ ಅಪ್ಲೈ ಮಾಡಿದ್ದೀನಿ, ಜಾಸ್ತಿ ಏನು ಅಪ್ಲೈ ಮಾಡಿಲ್ಲ ನಾನು. ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಬೀಚ್ ಪಕ್ಕದಲ್ಲಿ ಸ್ವಲ್ಪ ಸೌಂಡ್ ಎಲ್ಲ ಬರ್ತಿದೆ, ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ. ಸೊ ಇದೆಲ್ಲ ಆಯಿತು. ಇವಾಗ ಲಾಸ್ಟ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಇದು ಮೆಡ್ಡ ಇನ್ನೂ ಇದೆ ನನ್ನ ಹತ್ರ, ಖಾಲಿ ಆಗಿಲ್ಲ, ಯಾಕಂದರೆ ರೆಗ್ಯುಲರ್ ಯೂಸ್ ಮಾಡಲ್ಲ ಅಲ್ವಾ, ಇನ್ನೂ ಆಗಿದೆ. ಸ್ಮೆಲ್ಲು ಏನಿಲ್ಲ, ಇದು ಚೆನ್ನಾಗಿದೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ಸ್ಟಿಕರ್ಸ್. ನನ್ನ ಹತ್ರ ಸ್ಟಿಕರ್ಸ್ ಇದೆ, ರೆಗ್ಯುಲರ್ ಆಫೀಸ್ಗೆಲ್ಲ ಯೂಸ್ ಮಾಡೋದು. ನನ್ನ ಹತ್ರನೇ ಹಾಕ್ಕೊಂಡು ಗ್ರೀನ್ ಕಲರ್ ಡ್ರೆಸ್ ಹಾಕೊಳ್ಳೋದ್ರಿಂದ ಗ್ರೀನ್ ಕಲರ್ ಸೌಂಡ್ ಜಾಸ್ತಿ ಆಗಿದೆ ಹೊರಗಡೆ. ಸೊ ಇದು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದನೇ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ, ವೀಡಿಯೋ ಶೂಟ್ ಮಾಡೋದಕ್ಕೆ ಆಗಲ್ಲ ಅಂತಲೇ ವೀಡಿಯೋಸ್ ಮಾಡಿಲ್ಲ ನಾನು. ಸೊ ಅದು ಅಲ್ಲದೆ 1 ಮಂತ್ ಗ್ಯಾಪ್ ಆಯ್ತಲ್ವ, ಅದಕ್ಕೆ ಇವತ್ತು ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿ ಇವಾಗ ಫೇಸ್ ಮೇಕಪ್ ಎಲ್ಲ ಆಯಿತು ನೋಡಿ. ಸೊ ಇದು ತಲೆ ಸ್ನಾನ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಕೂದಲು ಹಸಿ ಇದೆ. ಸೊ ಇದು ಇವಾಗ ಹೇರ್ ಸ್ಟೈಲ್ ಯಾವ ಥರ ಮಾಡೋದು, ನಾನು ರೆಗ್ಯುಲರ್ ಕ್ಲಿಪ್ ಇಟ್ಬಿಡ್ತೀನಿ, ಜಾಸ್ತಿ ಏನು ಹೇರ್ ಸ್ಟೈಲ್ ಮಾಡಲ್ಲ. ಸೊ ಇವಾಗ ಹೇರ್ ಸ್ಟೈಲ್ ಮಾಡಿ ಮತ್ತು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಇದೆ ಲುಕ್ ಅಂತ. ಸೊ ಫ್ರೆಂಡ್ಸ್ ನೋಡಿ, ಇದು ನಂದು ಫೈನಲ್ ಮೇಕಪ್ ಲುಕ್. ಸೊ ಸಿಂಪಲ್ ಲುಕ್ ಇದು, ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ನಾನು, ನಾರ್ಮಲ್ ರೆಗ್ಯುಲರ್ ಹೇರ್ ಸ್ಟೈಲೇ ಮಾಡಿದ್ದೀನಿ. ಸೊ ಈ ಡ್ರೆಸ್ ಆಗಲೇ ನಾಗರ ಪಂಚಮಿ ನನ್ನ ವೀಡಿಯೋ ನೋಡ್ತಾ ಇದ್ದೇ ಡ್ರೆಸ್ ಹಾಕಿದ್ದೀನಿ, ಯಾಕಂದರೆ ಹೇಳಿದ್ನಲ್ಲ ತುಂಬ ಲಗೇಜ್ ತೊಗೊಂಬಂದಿಲ್ಲ, ಆಲ್ಮೋಸ್ಟ್ ತಪ್ಪಬೇಕಲ್ಲಿಂದ. ಅದಾದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬ ಇದೆ, ಅದಕ್ಕೋಸ್ಕರ ನಾನು ವೀಡಿಯೋನ ಜಾಸ್ತಿ ಕಂಟಿನ್ಯೂ ಮಾಡೋದಕ್ಕಾಗ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಪ್ಲಾನ್ ಅಂದರೆ ಹೊರಗಡೆ ಹೋಗಿ ಟೀ ಕುಟ್ಕೊಂಡು ಬರಬೇಕು ಫಸ್ಟು. ಸೊ ಅದಾದ ನಂತರ ನನಗೆ ನೆಕ್ಸ್ಟ್ ಈವ್ನಿಂಗ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಮತ್ತು ನಾನು ಆ ವಿಡಿಯೋನ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಇದೇ ವಿಡಿಯೋದಲ್ಲಿ ಮೇ ಬಿ ಇನ್ಕ್ಲೂಡ್ ಮಾಡ್ಬೋದು, ಆರೆಲ್ಸ್ ಅದನ್ನು ಸಪ್ರೇಟ್ ವಿಡಿಯೋನು ಮಾಡ್ತೀನಿ. ಹಾಗೆ ಇನ್ನೊಂದು ನೆಕ್ಸ್ಟ್ ನಾನು PG ಟೂರ್ ಮಾಡಿ ತೋರಿಸೋಣ ಅಂತಿದ್ದೀನಿ. ಸೊ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.